ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ. ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ. ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್, ಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ. ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ಕಲಘಟಗಿ ತಾಲೂಕಿನಲ್ಲಿ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಹಿರಿಯ ನ್ಯಾಯಾಧೀಶರಾದ ರವೀಂದ್ರ ಹೊನ್ನೋಲೆ ಕನ್ನಡ ಬಾವುಟ ಹಾರಿಸುತ್ತಾ ಚಾಲನೆ ನೀಡಿದರು. ಸೋಮವಾರ ಬೆಳಗ್ಗೆ 10:30ಕ್ಕೆ ಸರ್ವಾಧ್ಯಕ್ಷರಾದ ಶಿವಣ್ಣ ಅದರಗುಂಚಿ, ಸರ್ವಾಧ್ಯಕ್ಷರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷರಾದ ರಮೇಶ್ ಸೋಲಾರ್, ಗುಪ್ ನಿಕಟಪೂರ್ವ ಸರ್ವಾಧ್ಯಕ್ಷರಾದ YG ಭಗವತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಿಂಗರಾಜ್ ಅಂಗಡಿ ರಥ ಏರಿ ಪಟ್ಟಣದೊಳಗೆ ಬೀದಿ ಬೀದಿಗಳಲ್ಲಿ ಅಕ್ಷರ ಜಾತ್ರೆ ಕರೆಯಲಾಯಿತು. ಜಗ್ಗಲಿಗಿ ಹಾಗೂ ವಿವಿಧ ಸಂಘಟನೆಗಳ ಹಾಗೂ ವಿವಿಧ ಸಂಗೀತಗಳ ಸಂಭ್ರಮದಿಂದ ಮೆರವಣಿಗೆ ಮುಖಾಂತರ ನೌಕರರ ಭವನಕ್ಕೆ ಒಂದು ಸಮ್ಮೇಳನವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕನ್ನಡ ನೆಲ ಜಲ ಉಳಿವಿಗಾಗಿ ದಿನನಿತ್ಯ ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ರಾಜ್ಯದಲ್ಲಿ ಕನ್ನಡ ಉಳಿವಿಗಾಗಿ ದಿನನಿತ್ಯ ಹೋರಾಟ ಮಾಡುತ್ತಿರುತ್ತಾರೆ. ನಮ್ಮ ಭಾಷೆ ನಮ್ಮ ಹೆಮ್ಮೆ, ಎಲ್ಲರೂ ಕನ್ನಡದಲ್ಲಿ ಮಾತನಾಡಿ ಎಲ್ಲರಿಗೂ ಕನ್ನಡವನ್ನು ಕಲಿಸುವುದೆಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಗೀತ ವಿದ್ವಾಂಸರಾದ MR ತೊಟ್ಟಗಟ್ಟಿ, SR ಪಾಟೀಲ್, ಮಂಜುನಾಥ್ ಗೌಡ, ಮುರಳಿ, ನರೇಶ್, ಮಲ್ನಾಡ್ ಬಾಬು, ಅಂಚಿಟ್ಗೇರಿ, ವಕೀಲ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಓಲೇಕಾರ್, KB ಗುಡಿಹಾಳ್, BY ಪಾಟೀಲ್, ಕನ್ನಡ ಸಾಹಿತ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ್ ಮುಕ್ಕಲ್, ಪ್ರಭು ರಂಗಾಪುರ್, ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ್ ಒಡೆಯರ್, ಕರ್ನಾಟಕ ಸಂಗ್ರಾಮ ಸೇನಾ ಅಧ್ಯಕ್ಷರಾದ ತಾಲೂಕಾಧ್ಯಕ್ಷರಾದ ಸಾತಪ್ಪ ಕುಂಕೂರ್, ಹಿರಿಯ ಸಾಹಿತಿಗಳು HN ಸುನಗ, ಅಶೋಕ್ ಅರಕ್ಸಾಲಿ, ಸುಭಾಷ್ ಕಂಪ್ಲಿಕ್ವಪ್, ಮಹಂತೇಶ್ ತಹಸೀಲ್ದಾರ್ ಹಾಗೂ ತಾಲೂಕಿನ ಎಲ್ಲ ಕನ್ನಡದ ಅಭಿಮಾನಿಗಳು, ತಾಲೂಕಿನ ಮಾಧ್ಯಮದ ಮಿತ್ರರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾವು ಕರ್ನಾಟಕದಾಗಿದ್ದು ನಾವಿನ್ನ ಬೇರೆ ಕಡೆ ಹೋಗಿಲ್ಲ. UP, ಛತ್ತೀಸ್ಗಢ, ಬಿಹಾರ್, ಮಹಾರಾಷ್ಟ್ರ, ಡೆಲ್ಲಿಯಲ್ಲಿ ಹೋಗಿಲ್ಲ. ನಾವಿಲ್ಲಿದ್ದು ನಾವು ಒತ್ತಾಯಪೂರ್ವಕವಾಗಿ ಹಿಂದಿಗಳನ್ನ ಕಲಿಬೇಕು. ಈ ವ್ಯವಸ್ಥೆ ಇಂಡೈರೆಕ್ಟ್ ಆಗಿ ಬ್ರೀಚ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಕನ್ನಡಕ್ಕೆ ಕನ್ನಡ ಬೆಳಿಬೇಕು, ಕನ್ನಡ ಸಂಸ್ಕೃತಿ, ಈ ನಾಡಿನ ಕರ್ನಾಟಕ ಸಂಸ್ಕೃತಿ ಬೆಳಿಬೇಕಂತ ಹೇಳಿ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಗಮನಕ್ಕೆ ತಂದು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತಾರೆ. ಕನ್ನಡ ಅಂತಕ್ಕಂಥದ್ದು ನಮ್ಮ ಮಾತೃಭಾಷೆ. ಮಾತೃಭಾಷೆ ಬೇರೆ ಇರ್ಬೋದು, ನಮ್ಮ ನಾಡಿನ ಭಾಷೆ. ನನ್ನ ಮಾತೃಭಾಷೆ ಬೇರೆ ಇರ್ಬೋದು. ಐ ಕ್ಯಾನ್ ಸ್ಪೀಕ್ ಮರಾಠಿ, ಬಟ್ ಆದ್ರೆ ನನ್ನ ನಾಡು ಭಾಷೆ. ಸೊ ನಮಗೆ ಯಾವುದೇ ಆಗಿರಲಿ ಫೋರ್ಸ್ಫುಲಿ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತ ಒಂದು ಜಾಗೃತಿ ನಾವು ಆಗ್ಬೇಕು. ಎಲ್ಲರಿಗೂ ಸೇರಿರ್ತಕ್ಕಂಥವ್ರು ನಾನು ಬಹಳ ಅತ್ಯಂತ ಸೂಕ್ಷ್ಮವಾಗಿ ಮಾತನಾಡಿದ್ದೀನಿ, ನೀವು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು, ಸಾಂಸ್ಕೃತಿಕವಾಗಿ ಬಹಳ ಚಟುವಟಿಕೆಗಳನ್ನ ಆಗಬೇಕು.